ಇತ್ತು. ಅಷ್ಟೆಲ್ಲ ಅವ್ರ ಅಪ್ಪನೇ ತಿಂಡಿ ತಿನ್ನಿಸಿದ್ರು. ಟೈಮ್ ಆಗಿಬಿಡುತ್ತೆ, ಇಲ್ಲಾಂದರೆ ಅವಳು ನಡ್ಕೊಂಡೇ ಹೋಗ್ತಿದ್ಲು. ಅಷ್ಟೆಲ್ಲ ಅವರಪ್ಪ ನಾನೇ ಗಾಡೀಲಿ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಕರ್ಕೊಂಡು ಹೋದರು. ಅವ್ರು ಬಿಟ್ಟು ಬರೋಷ್ಟರಲ್ಲಿ ಹಾಲು ಕಾಯಕ್ಕಿಡೋಣ ಅಂತ ಇಟ್ಟೆ. ಯಾಕೆಂದರೆ ನಮಗೆ ಕಾಫಿ ಆ ಟೈಮಲ್ಲಿ ನಾವು ಕುಡಿಯೋಕ್ಕೆ ಆಗಲ್ಲ. ಮಕ್ಕಳು ಸ್ಕೂಲು ಕಾಲೇಜಿಗೆ ಹೋದಾದ್ಮೇಲೆ ಒಂದು 10 ನಿಮಿಷ ಆರಾಮಾಗಿ ಕುತ್ಕೊಂಡು ಕುಡಿಬೇಕು. ಆ ಗಡಿ ಬಿಡಿಲಿ ಕಾಫಿ ಕುಡಿಯೋಕ್ಕೆ ಅಂದರೆ ನನಗೆ ಕಾಫಿ ಅಂದರೆ ತುಂಬ ಇಷ್ಟ, ಅದು ನೆಮ್ಮದಿಯಾಗಿ ಕುಡಿಬೇಕು ಕುತ್ಕೊಂಡು. ಹಂಗಾಗಿ ಒಂದು 10 ನಿಮಿಷ ಫ್ರೀ ಮಾಡಿಕೊಂಡು ಮಕ್ಕಳನ್ನೆಲ್ಲ ಕಳಿಸಾದ್ಮೇಲೆ ಸ್ವಲ್ಪ ಮಾತುಕತೆ ಆಡಿಕೊಂಡು ನಿಧಾನ ಕಾಫಿ ಕುಡಿತೀವಿ. ಸ್ವಲ್ಪ ಎಳೆಬಿಸಿಲು ಆವಾಗ ತಾನೇ ಮನೆ ಒಳಗಡೆ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಕಾಫಿ ಕುಡ್ಕೊಂಡು ಸ್ವಲ್ಪ ಮಾತುಗೀತು ಆಡಿಕೊಂಡು ನಾನು ಕಾಫಿ ಎಲ್ಲ ಕುಡ್ದಾದ್ಮೇಲೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಹೋದೆ. ಇವತ್ತು ಸೋಮವಾರ ಅಮಾವಾಸ್ಯೆ ಬೇರೆ ಇತ್ತು. ನನಗೆ ಮಹದೇಶ್ವರ ಅಂದರೆ ತುಂಬ ಇಷ್ಟ. ಹಾಗಾಗಿ ಹೇಳಿದ್ದೆ ನಾನು ಅವ್ರಿಗೆ, ನಾನಿವತ್ತು ಬೇಗನೆ ಪೂಜೆ ಎಲ್ಲ ಮುಗಿಸ್ತೀನಿ, ಮಹದೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದೆ. ಹಾಗಾಗಿ ಬೇಗ ಪೂಜೆ ಮುಗಿಸ್ದೆ, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ. ಅಷ್ಟರಲ್ಲಿ ಮುದ್ದೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮುದ್ದೆ ಉಪ್ಸಾರು ಮಾಡಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಖಾರಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಬ್ಬರು ಊಟ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಸೋಮನಹಳ್ಳಿ ಕಡೆ ಹೊರಟ್ವಿ. ಸೋಮನಹಳ್ಳಿಲಿ ಮಹದೇಶ್ವರಂದು ದರ್ಶನ ಮುಗಿಸ್ಕೊಂಡು ಆ ಮಾದಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ. ದೇವಸ್ಥಾನ ದರ್ಶನ ಮುಗಿಸ್ಕೊಂಡಾದ್ಮೇಲೆ ನಾನು ನನ್ನ ಪಾರ್ಲರ್ ಕಡೆ ಹೊರಟೆ, ಅವರು ಅವ್ರ ಕೆಲಸದ ಕಡೆ ಹೊರಟರು. ಆ ಮಹದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ, ನಮ್ಮದವ್ರನ್ನ ಯಾವತ್ತೂ ಕೈಗೆ ಬಿಡಲ್ಲ. ಅದರ ಅನುಭವ ನಂಗೆ ತುಂಬ ಇದೆ. ಮಾದಪ್ಪ ಅಂದರೆ ನನಗೇನೋ ಒಂಥರ ನಂಬಿಕೆ.